ಸೊ ನಾವು ಈ ಒಂದು ಹಬ್ಬನ ತುಂಬ ಶ್ರೇಷ್ಠವಾಗಿ ಶುದ್ಧವಾಗಿ ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ. ಆ ಹಬ್ಬನೇ ನಾಗರ ಹಬ್ಬ. ಸೊ ಗೈಸ್, ನಾವು ಇಷ್ಟು ವರ್ಷ ಪೂಜೆ ಮಾಡಿದ್ದೀವಿ, ಒಂದಿನೂ ಹಾವು ಬಂದಿಲ್ಲ. ಹುತ್ತದಿಂದ ಹಿಂಗೆ ಅಲ್ಲಿ ಹುತ್ತ ಇದೆಯಲ್ಲ, ಇವಾಗ ನಾವು ಪೂಜೆ ಮಾಡಾದ್ಮೇಲೆ ಈ ಕಡೆ ತಿರ್ಕೋಬೇಕಾಗುತ್ತೆ. ಅವರು ಹಾಲು ಕುಡಿಬೋದು ಹಾವು ಬಂದುಬಿಟ್ಟು. ಸೊ ನಾವು ಇಲ್ಲಿ ಹಿಂಗೆ ತಿರ್ಕೋಬೇಕಾಗುತ್ತೆ. ಸೊ ಅದು ಕೂಡ ಹಾಲು ಕುಡ್ದೋದ್ಮೇಲೆ ನಾವು ನೋಡ್ಬೋದು ಹಿಂಗೆ ತಿರುಗಿಬಿಟ್ಟು ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಇದು ಕಿಚಡಿ ಅಂತ ಅಂತೀವಿ ನಮ್ಮ ಕಡೆ. ಸೊ ಕಿಚಡಿನ ವರ್ಷಕ್ಕೆ ಒಂದೇ ಸತಿ ಮಾಡಬೇಕಾಗುತ್ತೆ. ಅದು ನಾಗರ ಹಬ್ಬದ ದಿನ ಮಾತ್ರ ಮಾಡಬೇಕಾಗುತ್ತೆ. ಇಬ್ಬರು ಉಪವಾಸ ಇದ್ದಾರೆ. ಸೊ ಆ್ಯಕ್ಚುಲಿ ನಾನು ಮಾಡೋಣ ಅಂತ ಅಂದ್ಕೊಂಡೆ ಗೈಸ್. ಏನಂದರೆ ಮದುವೆ ಅಲ್ಲ, ಬಟ್ ಏನಂದರೆ ಮದುವೆ ಆಗಿರೋರು ಮಾತ್ರ ಮಾಡಬೇಕಂತೆ ಉಪವಾಸನ, ಅದಕ್ಕೇನೆ ನಾನು ಮಾಡಿಲ್ಲ. ನೋಡಿ, ಇಲ್ಲಿ ಅವರೆಕಾಳು ಸುರಿತಾ ಇದ್ದಾರೆ. ಇಲ್ಲಿ ಅವರೆಕಾಳು, ಬರೀ ಅವರೆಕಾಳು ತಿಂದು 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 ಹೊಟ್ಟೆ ಹೆಂಗಾಗ್ಬಿಟ್ಟಿದೆ ಗೊತ್ತಾ ಗೈಸ್. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇ ನೀ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಈ ಒಂದು ಹಬ್ಬನ ತುಂಬ ಶ್ರೇಷ್ಠವಾಗಿ ಶುದ್ಧವಾಗಿ ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ. ಆ ಹಬ್ಬನೇ ನಾಗರ ಹಬ್ಬ. ಸೊ ಈ ಹಬ್ಬನ ನಾವು ನಮ್ಮ ಕಡೆ ಟಿಪ್ಟೂರ್ ಕಡೆ ಹೆಂಗೆ ಆಚರಿಸ್ತೀವಿ ಅಂತ ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಮುಂಚೆ ನಾವು ಅಲ್ಲಿ ಒಂದು ಹುತ್ತ ಇತ್ತು, ಅಲ್ಲಿ ನಾವು ಮಾಡ್ತಾಯಿದ್ವಿ. ಇವಾಗ ಈ ಹುತ್ತದಲ್ಲಿ ನಾವು ಮಾಡ್ತಾಯಿದ್ದೀವಿ. ಫಸ್ಟು ಏನು ಮಾಡ್ತಾರೆ ಅಂತ ನಮ್ಮಮ್ಮ ಹೇಳ್ಕೊಡ್ತಾರೆ. ಇವಾಗ ಹೇಳಿ ಅಮ್ಮ. 3 ಕಲ್ಲ ತೊಳೆದ್ಬಿಟ್ಟು, ಹಾಂ, 3 ಕಲ್ಲ ದೇವ್ರ ಪೂಜೆದಿದು. ಹಾಂ, ಊಟಕ್ಕೆ ಮೊದಲೇ ಅಕ್ಕಿ ಸಿಟ್ಟು ಒಂಚೂರು ಹ್ಞೂ ಕಸ್ಕೊಂಡ್ಬಿಟ್ಟು ಅದು ಅಕ್ಕಿ ಸಿಟ್ಟಲ್ಲಿ ನೀರಲ್ಲಿ ಹಾಕ್ಬಿಟ್ಟು ಎಲ್ಲ ಈಚು ಮುಗಿಸೋದು. ನೋಡಿ, ಇಲ್ಲಿ 3 ಕಲ್ಲಿಗೆ ಬಳೆ ಬಂಗಾರ, ಅರ್ಶಿನ ಕುಂಕುಮ ಎಲ್ಲ ಹಾಕ್ತಾ ಇದ್ದಾರೆ ನಮ್ಮಮ್ಮ. ಎಲ್ಲ ಅರ್ಶಿನ ಹಾಕಿದ್ದಾರೆ ಹುತ್ತದ ಮೇಲೂ. ನೋಡಿ, ನಮ್ಮಪ್ಪ ಫುಲ್ಲು ಪಂಚೆ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ ಪೂಜೆಗೆ. ಹಾಯ್ ಹೇಳಿ ಅಪ್ಪ. ಹಾಯ್ ಹಾಯ್ ಹೇಳಿ ಅಣ್ಣ. ಹಾಯ್ ಹೇಳಿ ಅತ್ತೆ. ಹಾಯ್. ಖುಷಿ. ನಮ್ಮ ಅತ್ತೆ ಮಗ ಅಂತ ಪಂಚಮಗ. ಹಾಂ ಗೈಸ್, ಇವರು ನಮ್ಮ ಅತ್ತೆ ಆ್ಯಂಡ್ ಇವರು ಅತ್ತೆ ಮಗ, ಚಿಕ್ಕತ್ತೆ ಆ್ಯಂಡ್ ಅವರ ಮಗ ಇವರು. ಸೊ ಇವಾಗ ಫ್ಯಾಮಿಲಿ ಸಮೇತ ನಾವು ಪೂಜೆ ಮಾಡ್ತಾ ಇದ್ದೀವಿ. ಹೂವು ತಗೊಂಬರಲ್ಲ, ಇವಾಗ ಒಂಬಾಳೆ ಇಡ್ತೀವಿ. ಹಾಂ, ಒಂಬಾಳೆ ಇಡ್ತಾ ಇದ್ದೀವಿ. ಕರ್ಪೂರ ತಗೊಂಬರಲ್ಲ. ಯಾಕೆ? ಕರ್ಪೂರ ತರಲ್ಲ, ಹೂವು ತರಲ್ಲ. ಏನು ಕೇಳಬೇಕು ಅದು ನೀವು? ನಮ್ದು ಪದ್ಧತಿ. ಪದ್ಧತಿ ಅದು. ಓಕೆ ಗೈಸ್, ನೋಡಿ, ಇವಾಗ ನಾವು ಒಂಬಾಳೆನ 3 ಹುತ್ತ ಕಡೆ ಇಡ್ತಾ ಇದ್ದೀವಿ. 3 ಕೊಳವೆ ಥರ. ಹಾಂ, ಮೂರು ಕೊಳವೆ ಹತ್ರ. ಕೋವೆ ಹಾಂ, ಏನೋ ಒಂದು ಕೋವೆ ಅಮ್ಮ, ಕರೆಕ್ಟಾಗಿ ಹೇಳ್ಬೇಕು ನೀನು. ಹಾಂ, ಕ್ವಾವೆ. ಹಾಂ, ಇವಾಗ ಇಲ್ಲಿ ಹೂವು ಹಾಕಲ್ಲ, ಹಾಗಾಗಿ ತುಂಬೆ ಹೂವು ಹಾಕ್ಬೇಕಾಗತ್ತಂತೆ. ಸೊ ನಮ್ಮ ಅಜ್ಜಿ ಅಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ ಗೈಸ್, ಅಲ್ಲಿ ಅವರು ಹುಡುಕ್ತಾ ಇದ್ದಾರೆ ತುಂಬೆ ಹೂವಕ್ಕೆ. ಸಿಗುತ್ತಾ ನೋಡಬೇಕು. ತಾಳಿಯಿಂದ ಎಲ್ಲಿದು ಪದ್ಧತಿಯಲ್ಲಿ ಬಂದಿದೆ. ಈ 3 ತಾಳಿ ನಮ್ಮ ಮಾವಂಗೆ ಬಂದಿದೆ, ಅದನ್ನು ಮಾತ್ರ ನಾವು ಇಡ್ತೀವಿ. ಸೊ ಅಂತೂ ಇಂತೂ ನಮ್ಮ ಅಜ್ಜಿ ತಂದಿದ್ದಾರೆ. ಏನು ತುಂಬೆ ಮಾಡ್ಕೊಳ್ತೀವಿ. ತುಂಬೆ ಹೂವು ತೋರಿಸಿ, ಅದು ಹೆಂಗಿರುತ್ತೆ ನಮ್ಮ ಆಡಿಯನ್ಸ್ಗೆ. ಇದು ತುಂಬೆ ಹೂವು ಅಂತ. ಓ, ನಮ್ಮ ಅಜ್ಜಿ ಹುಡುಕ್ಬಿಟ್ರು. ಹಾಯ್ ಹೇಳ ಅಜ್ಜಿ, ಯೂಟ್ಯೂಬ್ ಚಾನಲ್ ಹಾಯ್ ಹೇಳು. ಜೋಶ್ ಇಲ್ಲ ನಿನಗೆ, ಸೋ ಬ್ಯಾಡ್ ಅಜ್ಜಿ. ಸೊ ಗೈಸ್, ನಾವು ಇಷ್ಟು ವರ್ಷ ಪೂಜೆ ಮಾಡಿದ್ದೀವಿ, ಒಂದಿನೂ ಹಾವು ಬಂದಿಲ್ಲ. ಹುತ್ತದಿಂದ ಹಿಂಗೆ ಇವತ್ತಿದು ಪೂಜೆ ಮಾಡಿದ್ರೆ ನೋಡೋಣ ಅಂತ ಹೇಳಿದ್ದಾರೆ. ಬಟ್ ಹಾವು ಬಂದರೆ ನಮ್ಮಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಹಾವು ಬಂದರೆ ನಾವು ಪೂಜೆನೇ ಮಾಡಲ್ಲ, ಓಡೋಗ್ತೀವಿ ಅಂತ. ಬಟ್ ಹಾಗಾಗಿ ನಾವೇನು ಮಾಡೋಕ್ಕಾಗಲ್ಲ, ಹಾವು ಬರಲ್ಲ ಅಂತ ಅನಿಸುತ್ತೆ. ಹಾಗೇನೆ ಪೂಜೆ ಮಾಡಿ ಇಲ್ಲಿ ಏನೇನು ಅಡುಗೆ ಮಾಡಿದ್ದೀನಿ ಅಂತ, ಅಡುಗೆ ನಮ್ಮಮ್ಮ ಮಾಡಿದ್ದಾರೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ನೋಡಿ, ಇವಾಗ ಏನು ಕಟ್ತಾ ಇದ್ದೀರಮ್ಮ? ಅಮ್ಮ ಏನು ಕಟ್ತಾ ಇದ್ದೀರಾ? ಅಷ್ಟು ದಾರ ಮಾಡ್ಕೊಂಬಂದು ಕಟ್ಬೇಕು. ಎಲ್ರಿಗೂ ಕಟ್ಬೇಕಲ್ವಾ? ಎಡಗಡೆ ಕೈ ಕಟ್ತಾರೆ. ಏನಪ್ಪ ಮತ್ತೆ? ಬಲಗಡೆ ಕೈ ಕಟ್ತಾರೆ. ಹಿಂಗ ಮರ ಪೂಜೆ ಎಲ್ಲ ಹಂಗೆ ಮಾಡೋದು. ಇಲ್ಲ, ಹಂಗ್ ಮಾಡ್ತಾರ. ಎರಡೇ ಜೀವ ನಾವು ಯಾವಾಗ್ಲೂ ಹಂಗೆ ಮಾಡೋದು. ಮಾಡಬಾರ್ದು.
ಎಲ್ಲ ಎಲೆ ಮೇಲೆ ಏನು ಇಡ್ತೀವೋ ಬಾಳೆದೆಲೆ ಮೇಲೆ ನಾವು ಮಾತಾಡಲೂಬಾರ್ದು, ಯಾಕೆಂದರೆ ಎಲ್ಲಿಯೋ ಎಂಜಿಲ್ ಬೀಳುತ್ತೆ ಅಂತೇಳಿ ಅಷ್ಟು ಶ್ರೇಷ್ಠವಾಗಿ ಮಾಡಬೇಕಾಗುತ್ತೆ ಈ ಹಬ್ಬನ. ಸೊ ನಾವು ಯೂಶ್ವಲಿ ಇದನ್ನು ಸಂಕ್ರಾಂತಿ ಹಬ್ಬ ಆಗಿದ್ದು ನೆಕ್ಸ್ಟ್ ವೀಕೇ ನಾವು ಮಾಡ್ತಾಯಿದ್ದೀವಿ ಸ್ಯಾಟರ್ಡೆ. ಬಟ್ ಈ ಕೆಲವೊಂದು ಕಾರಣಗಳಿಂದ ನಾವು ಮಾಡ್ಕೊಳಕ್ಕಾಗಲಿಲ್ಲ. 2 ವೀಕ್ಸ್ ಆದಮೇಲೆ ನಾವು ನಾಗರಹಬ್ಬ ಮಾಡ್ತಾಯಿದ್ದೀವಿ. ಸೊ ನಮ್ಮ ಅತ್ತೆ ನೋಡಿ ಗೈಸ್ ಜೋಕ್ ಕ್ರ್ಯಾಕ್ ಮಾಡ್ತಾ ಇದ್ದಾರೆ, ವರ್ಷ ಹೀಗೆ ಪೋಸ್ಟ್ಪೋನ್ ಮಾಡ್ತೀವಿ ಅಂತ. ಸೊ ಬಟ್ ಹಂಗೆ ಆಗಲ್ಲ, ಬಟ್ ಈ ಸತಿ ಏನೋ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಹಂಗೆ ಆಗದಿರೋ ಥರ ನೋಡಿಕೊಂಡು ಪೂಜೆ ಮಾಡಬೇಕಾಗತ್ತೆ. ಅಕ್ಷತೆ ಹಣೆ ಮೇಲೆ ಇಟ್ಕೋಬೇಕು. ವಾವ್, ನಮ್ಮಮ್ಮ ಎಷ್ಟು ಚಿಕ್ಕ ಏನದು ಅಕ್ಷತೆ ಹಾಕ್ಕೊಂಡಿದ್ದಾರೆ ನೋಡಿ ಗೈಸ್ ಹಣೆ ಮೇಲೆ. ಅಮ್ಮ ಚಪ್ಪಲಿ ಹಾಕೊಳಂಗಿಲ್ಲ. ನೋಡಿ ಗೈಸ್, ಖುಷಿ ಇವಾಗ ನನಗೆ ಅರ್ಶಿಣದ ದಾರ ಕಟ್ತಾ ಇದ್ದಾರೆ. ಲೂಸಾಗಿ ಕಟ್ಟಿ ಖುಷಿ ಅವರೇ. ಸೊ ಇಲ್ಲಿ ನೋಡಿ ಹಸು, ಇದು ಕಿಚಡಿ ಅಂತ ಅಂತೀವಿ ನಮ್ಮ ಕಡೆ. ಸೊ ಕಿಚಡಿನ ವರ್ಷಕ್ಕೆ ಒಂದೇ ಸತಿ ಮಾಡಬೇಕಾಗುತ್ತೆ, ಅದು ನಾಗರ ಹಬ್ಬದ ದಿನ ಮಾತ್ರ ಮಾಡಬೇಕಾಗುತ್ತೆ. ನೀವು ಅಂದ್ಕೊಂಡಿರೋ ಥರ ಕಿಚಡಿ ಅಂತ ಅಂದರೆ ಇದು ಸೆಮಿ ಗ್ರೇವಿ ಥರ ಬರುತ್ತಲ್ಲ ಆ ಥರ ಅಲ್ಲ. ನಾಗರ ಹಬ್ಬಕ್ಕೆ ಅಂದ್ರೆ ಒಂಥರ ಸ್ಪೆಷಲ್ ರೆಸಿಪಿ ಕಿಚಡಿ, ಇದು ತುಂಬ ಚೆನ್ನಾಗಿರುತ್ತೆ. ಸೊ ಏನೇನು ಮಾಡಿದ್ದಾರೆ ಇವಾಗ ಊಟಕ್ಕೆ ಅಂತ ನೋಡೋಣ. ನೋಡಿ, ಕಾಯಿ ಹಾಲು ಅಲ್ವಾ ಇದು, ಕಿಚಡಿ, ಎಳ್ಳುಂಡೆ, ಅಕ್ಕಿ ಉಂಡೆ, ಆಮೇಲೆ ಇದು ಸ್ಪ್ರೌಟ್ಸ್ ಥರ ಏನೋ ಮಾಡಿದ್ದಾರೆ. ಇವಾಗ ಕಾಳ್ದು, ಅವರೇ ಕಾಳ್ದು ಸಾಂಬಾರು. ನೀವು ಅಂದ್ಕೊಂಡಿರೋ ಥರ ಕಿಚಡಿ ಅಂತ ಅಂದರೆ ಇದು ಸೆಮಿ ಗ್ರೇವಿ ಥರ ಬರುತ್ತಲ್ಲ ಆ ಥರ ಅಲ್ಲ. ನಾಗರ ಹಬ್ಬಕ್ಕೆ ಅಂದ್ರೆ ಒಂಥರ ಸ್ಪೆಷಲ್ ರೆಸಿಪಿ ಕಿಚಡಿ, ಇದು ತುಂಬ ಚೆನ್ನಾಗಿರುತ್ತೆ. ಸೊ ಏನೇನು ಮಾಡಿದ್ದಾರೆ ಇವಾಗ ಊಟಕ್ಕೆ ಅಂತ ನೋಡೋಣ. ನೋಡಿ, ಕಾಯಿ ಹಾಲು ಅಲ್ವಾ ಇದು, ಕಿಚಡಿ, ಎಳ್ಳುಂಡೆ, ಅಕ್ಕಿ ಉಂಡೆ, ಆಮೇಲೆ ಇದು ಸ್ಪ್ರೌಟ್ಸ್ ಥರ ಏನೋ ಮಾಡಿದ್ದಾರೆ. ಇವಾಗ ಕಾಳ್ದು, ಅವರೇ ಕಾಳ್ದು ಸಾಂಬಾರು. ಈಗ ನೋಡಿ ಪೂಜೆ ಮಾಡ್ತಾ ಇದ್ದಾರೆ. ಇಷ್ಟು ಇಡಬೇಕಾಗತ್ತೆ ನಾಗರ ಹಬ್ಬದ ಟೈಮಲ್ಲಿ. ನಾಗರ ಹಬ್ಬದ ಟೈಮಲ್ಲಿ ಕರ್ಪೂರನ ಬೆಳಗಲ್ಲ, ಸೊ ಧೂಪನ ಬೆಳಗ್ತಾ ಇದ್ದೀವಿ. ಧೂಪನೇ ಕರ್ಪೂರ ಥರ ಮಾಡಿಕೊಂಡು ಬೆಳಗ್ತಾ ಇದ್ದೀವಿ. ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಗೈಸ್ ನಮ್ಮಮ್ಮ. ವಿಷು ಇಲ್ಲಿ ನೋಡಿ, ಪೂಜೆ ಮಾಡ್ತಾ ಇದ್ದಾರೆ. ಬೇಡ, ಅಲ್ಲಿ ಇದೆಯಲ್ಲ ಖಾಲಿ ಆಗ್ಲಿರೋ ಹಾಕ್ತಾ ಇದ್ದಾರೆ ನಮ್ಮಮ್ಮ. ಹಾಲು, ಹಸು ಹಾಲು ಮತ್ತೆ ಬೆಣ್ಣೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಊಟಕ್ಕೆ. ನಿಮ್ಮ ಅಪ್ಪನ ಅಂದರೆ ಎಲ್ಲ 3 ಊಟಕ್ಕೆ ಹಾಕ್ಬೇಕು, ಒಂದು ಕಡೆ ಹಾಕ್ಬಿಟ್ಟು ಹಳೆ ಮಂದಿ ಸೊ ಇವಾಗ ಒಂಚೂರು ಬೆಣ್ಣೆ, ಹಾಲು ಹಾಕಿದ್ದೀನಿ. ಸೊ ಇಲ್ಲಿರೋ ಊಟನ ಒಂದೆಲೆ ಅಮ್ಮ ತಿಂತಾರೆ, ಇನ್ನು ಮಿಕ್ಕಿದೆಲ್ಲ ನಾವೆಲ್ಲರೂ ಉಪವಾಸ ಇದ್ದಾಳೆ. ನಮ್ಮ ಅತ್ತಿಗೆ ಮತ್ತು ನಮ್ಮ ಅಮ್ಮ ಇಬ್ಬರು ಉಪವಾಸ ಇದ್ದಾರೆ. ಸೊ ಆ್ಯಕ್ಚುಲಿ ನಾನು ಮಾಡೋಣ ಅಂತ ಅಂದ್ಕೊಂಡೆ ಗೈಸ್. ಏನಂದರೆ ಮದುವೆ ಅಲ್ಲ, ಬಟ್ ಏನಂದರೆ ಮದುವೆ ಆಗಿರೋರು ಮಾತ್ರ ಮಾಡಬೇಕಂತೆ ಉಪವಾಸನ, ಅದಕ್ಕೇ ನಾನು ಮಾಡಿಲ್ಲ. ನಿಜನಾ? ಅಲ್ಲಿ ಉತ್ತಾ ಇದೆಯಲ್ಲ, ಇವಾಗ ನಾವು ಪೂಜೆ ಮಾಡಾದ್ಮೇಲೆ ಈ ಕಡೆ ತಿರ್ಕೋಬೇಕಾಗುತ್ತೆ. ಅವರು ಹಾಲು ಕುಡಿಬೋದು, ಹಾವು ಬಂದುಬಿಟ್ಟು. ಸೊ ನಾವು ಇಲ್ಲಿ ಹಿಂಗೆ ತಿರ್ಕೋಬೇಕಾಗುತ್ತೆ. ಸೊ ಅದು ಕೂಡ ಹಾಲು ಕುಡ್ದೋದ್ಮೇಲೆ ನಾವು ನೋಡ್ಬೋದು, ಹಿಂಗೆ ತಿರುಗಿಬಿಟ್ಟು ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಹಿಂಗೆ ಇಟ್ಕೊ,
ಅಜ್ಜಿ ಹಿಂಗೆ ಇಟ್ಕೋ. ಓಕೆ ಹಿಂಗೆ ಇಟ್ಕೋ. ಓಕೆನಾ ಓಕೆನಾ, ಏನು ಇದು ಮಾಡಬೇಡ, ಹಿಂಗೆ ಸ್ಟ್ರೈಟಾಗಿ ಹಿಂಗೆ ಇಟ್ಕೋ. ಸೊ ಅಪ್ಪ ಇವಾಗ ಮಾಡಿ 3, 2, 1 ಸ್ಟಾರ್ಟ್. 1 2 1 2 1 2. ನಮ್ಮ ಅಜ್ಜಿ ಕ್ಯಾಮ್ರಾ ಮೇಲೆ ನಮ್ಮಮ್ಮ ನೋಡಿ ಇವಾಗ ಉತ್ತದ ಮುಂದೆ ಊಟ ಮಾಡಬೇಕಾಗುತ್ತೆ. ಫಸ್ಟು ಉಪವಾಸ ಇರೋರು ಊಟ ಮಾಡಬೇಕಾಗುತ್ತೆ. ನಮ್ಮ ಅಜ್ಜಿ ನನಗೆ ಇವಾಗ ವ್ಲಾಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅದು ಮಾಡು ಇದು ಮಾಡು ಅಂತ ಹೇಳ್ತಾ ಇದ್ದಾರೆ. ಆದರೂ ನಾನು ಮಾಡಲ್ಲ. ಇವಾಗ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ. ಕಿಚಡಿ ತಿಂತಾ ಇದ್ದಾರೆ. ಏನೇನು ನೋಡೋಣ ಬನ್ನಿ ಮೆನ್ಯೂ. ಕಾಯಿ ಹಾಲು ಹಾಕ್ಕೊಳ್ತಾ ಇದ್ದಾರೆ. ನಿಂಗಿಲ್ಲ ನಿಶು? ಏಯ್ ಸೋ ಬ್ಯಾಡ್ ನಿಶ್ವಿಕಾ. ನಮಸ್ಕಾರ ಮಾಡ್ಕೋಬೇಕು ಫಸ್ಟು. ನಮಸ್ಕಾರ ಮಾಡ್ಕೊ ಫಸ್ಟು. ನಮಸ್ಕಾರ ಮಾಡ್ಕೋ ಫಸ್ಟು. ಅನ್ನನ ಕಣ್ಣಿಗೆ ಹೊತ್ಕೋ. ಸೊ ಇವಾಗ ತಿಂತಾ ಇದ್ದೀನಿ ಕಿಚಡಿ ತಿಂತಾ ಇದ್ದೀನಿ. ಸೂಪರ್. ಊಟ ಮಾಡಿ ಸುಮ್ಮನೆ ನೀನು ಯಾಕೆ ಹಂಗೆ ಆಡ್ತೀಯ? ಹೇಗಿದೆ ಊಟ? ಸೊ ಹಿಂಗೆ ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಇವಾಗ ಮನೆಗೆ. ಒಂದು ರೀಲ್ ಮಾಡಿದೆ ನಮ್ಮ ಅಪ್ಪ. ನಾವು ಒಂದು ರೀಲ್ ಮಾಡ್ಸೋಕ್ಕೆ ಎಷ್ಟು ಕಷ್ಟ ಆಯಿತು ಅಂದರೆ ನನ್ನ ಕಾಲಲ್ಲೂ ಮುಳ್ಚಿಚ್ಕೊಂಡ್ಬಿಡ್ತು. ಇವಾಗ ನಾವು ಮನೆಗೆ ಬಂದಿದ್ದೀವಿ. ನೋಡಿ ಅವರೆಕಾಳು ಟೈಮ್ ಅಂತ ನಾವು ಸುಮ್ಮನೆ ಬಾಯಲ್ಲಿ ಹೇಳಲ್ಲ. ಎಷ್ಟು ನೋಡಿ ಇಲ್ಲಿ ಅವರೆಕಾಳು ಸುರಿತಾ ಇದ್ದಾರೆ. ಇಲ್ಲಿ ಅವರೆಕಾಳು, ಬರೀ ಅವರೆಕಾಳು ತಿಂದು ಹೊಟ್ಟೆ ಹೆಂಗಾಗ್ಬಿಟ್ಟಿದೆ ಗೊತ್ತಾ ಗೈಸ್. ಸೊ ಹೀಗೆ ಹಬ್ಬದ ವಾತಾವರಣ ಅಂದರೆ ಈ ಥರ ಇರಬೇಕು ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿ ಈ ಒಂದು ಹಬ್ಬ ನಡೀತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಹೇಳಿ ನನ್ನ ಜೊತೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಗೈಸ್.